ಸದಾ ಮ್ಯಾಗಿ ಬನ್ನಿ. ತಗೊಳ್ಳಿ, ಅವತ್ತು ನೀವು ಇಷ್ಟಪಟ್ಟಿದ್ರಲ್ಲ ಪುಳಿಯೋಗರೆ, ಇದೇನಾ ನೋಡಿ. ಅದೇ ಪುಳಿಯೋಗರೆ ಸಾ ಅವತ್ತು ಬಾಕ್ಸ್ ಸಿಕ್ಕಿತ್ತಲ್ಲ. ವಾವ್, ನಾಗಿ ನೀನು ತಿನ್ನು. ಈ ಪುಳಿಯೋಗರೆ ತಿನ್ನಕ್ಕೆ ಗೆರೆ ಇರ್ಬೇಕು. ಏ ತಗೋ. ಸೂಪರ್. ಸದಾ ಸದಾ ಅಲ್ಲಿ ಕಸ್ಟಮರ್ಸ್ ಇದ್ದಾರೆ, ಹೋಗಿ ನೋಡೋಣ. ಸರ್ ಯು ಕಂಟಿನ್ಯೂ, ನಾವಲ್ಲಿರ್ತೀವಿ. ನೋಡೋ ದಂಡ್ಪಿಂಡ, ಬಾಯಿಲೆ ನೋಡು. ಮೊದಲು ಸ್ಟವ್ ಹಚ್ಚಬೇಕು. ಹೌದಾ? ಗೊತ್ತೇ ಇರಲಿಲ್ಲ. ಪಾತ್ರೆ ಇಡಬೇಕು. ಸ್ಟ್ರಾಂಗ್ ಕಾಫಿ. ಏನ್ ತಾತ ಇದು? ಅದೃಷ್ಟ ಮಾಡಿರಬೇಕು ಈ ದತ್ತ ಮಾಡಿದ ಕಾಫಿ ಕುಡಿಬೇಕು ಅಂದರೆ. ಆಗ ನಳ ಮಹಾರಾಜ, ಈಗ ದತ್ತ ಮಹಾರಾಜ. ನಿಜ ಹೇಳ ತಾತ, ಕಲಗಚ್ಚಿಗಿಂತ ಕೆಟ್ಟದಾಗಿದೆ ನಿಮ್ ಕಾಫಿ. ಹೌದಾ? ಹಾಗಾದರೆ ಇನ್ಮೇಲೆ ನೀನು ಕಲ್ಗಚ್ಚೆ ಕುಡಿ. ಏನಪ್ಪ ನೀನು 5 ಕಾಪಿನೂ ಸೇಲ್ ಆಗದೆ ಇರೋ ಪುಸ್ತಕನ 500 ಕಾಪಿ ಆರ್ಡರ್ ಮಾಡಿದ್ಯಲ್ಲ, ಇದರಿಂದ ನಮಗೆ ಎಷ್ಟು ಲಾಸ್ ಆಗತ್ತೆ ಗೊತ್ತಾ? ಲಾಸ್ ಬಿಡು, ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಎಷ್ಟು ಕಷ್ಟ ಗೊತ್ತಾ? ಅದು ಹೇಗಾಯ್ತು ಗೊತ್ತಾಗ್ತಾ ಇಲ್ಲ. ಅಪ್ಪ, ಇದಕ್ಕೆ ನನಗ್ ಕೋಪ ಬಂದಿತ್ತು. ನೀವು ತಪ್ಪು ಮಾಡಿದ್ದೀರಾ ಅಂತ ನನಗ್ ಬೇಜಾರಾಗ್ಲಿಲ್ಲ ಅಪ್ಪ. ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ವಲ್ಲ ನೀವು. ಹೇಗಾಯ್ತೋ ನನಗ್ ಗೊತ್ತಿಲ್ಲ ಅಂತೀರಲ್ಲ. ಅದು ಹಾಗಲ್ಲ ಪ್ಲೀಸ್, ನೀವು ಮಾಡಿರೋ ತಪ್ಪನ ಒಪ್ಕೊಂಡಿದ್ರೆ ಅವ್ರು ಇಷ್ಟೆಲ್ಲ ಕೂಗಾಡ್ತಾನೆ ಇರ್ಲಿಲ್ಲ. ನೀವ್ ಡಿಫೆಂಡ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಕೋಪ ಮಾಡ್ಕೊಂಡು ನನಗ್ ಫೋನ್ ಮಾಡಿದ್ರು. ಏನಾಯ್ತೋ ಏನೋ ಅಂತ ಓಡ್ಕೊಂಡ್ ಬಂದೆ. ಸಾರಿ ಮಗಳೇ. ನೀನ್ ನೊಂದ್ಕೋಬೇಡ ಅಪ್ಪ. ನಿನ್ನ ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಆದ್ರೆ ಮುಂದೆ ಈ ತರ ಸಿಚುವೇಶನ್ ಬಂದಾಗ ಹ್ಯಾಂಡಲ್ ಮಾಡೋದ್ ಕಲೀಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. 2 ಕಡಕ್ ಚಾಯ್. ನೀವು ನಂತರನೇ ಫಿಲ್ಟರ್ ಕಾಫಿ ಫ್ಯಾನ್ ಅಂತ ನನಗೆ ಗೊತ್ತು. ಆದರೆ ಮಳೆಯಲ್ಲಿ ಟೀ ಕುಡಿಯೋ ರುಚಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಇಂಥ ಪೆಟ್ಟಿ ಅಂಗಡಿಯಲ್ಲಿ ಟೀ ಅದ್ಭುತವಾಗಿರುತ್ತೆ. ಥ್ಯಾಂಕ್ಸ್ ಮಾ.
ಪಿಂಕಿ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನು ಯೋಚನೆ ಮಾಡಬೇಡ. ಇದ್ರ ಅಪ್ಪನಂತ ಸಂಬಂಧ ಹುಡುಕ್ತೀನಿ ನಾನು. ಅಲ್ಲ ಮಾವ, ಮದ್ವೆ ಆಗೋಕೆ ಎಲ್ರು ಏನೇನೋ ಡಿಮ್ಯಾಂಡ್ ಇಡ್ತಾರೆ, ಆದ್ರೆ ಇವರು ಏನೂ ಬೇಡ, ಮತ್ತೆ ಒಂದ್ ಚೆನ್ನಾಗ್ ಮಾಡ್ಕೊಡಿ ಅಂತ ಹೇಳಿದ್ರು ಅಷ್ಟೇ. ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ನಾವೇ ಅವ್ರನ್ನ ಮನೆ ಕರಿಬೇಕಿತ್ತು, ಅದನ್ನಂತೂ ಮಾಡ್ಲಿಲ್ಲ. ಕೊನೆ ಪಕ್ಷ ಅವ್ರಿಗಿದ್ದಿದ್ದು ಒಂದ್ ಸಣ್ಣ ಆಸೆ, ಮದ್ವೆನ ಹೀಗೀಗ್ ಮಾಡ್ಕೊಡ್ಬೇಕು ಅಂತ. ಅದಕ್ ನಾವ್ ಓಕೆ ಅಂತ ಹೇಳಿದಿದ್ರೆ ಪಿಂಕಿಗಿದು ಒಳ್ಳೆ ಸಂಬಂಧ ಆಗ್ತಿತ್ತಲ್ವಾ ಮಾವ? ಸಣ್ಣ ಆಸೆ? ಅವ್ರು ಹೇಳ್ದಾಗ ಮದುವೆ ಮಾಡೋದಕ್ಕೆ ಮಿನಿಮಮ್ 10 ಲಕ್ಷ ರೂಪಾಯಿ ಬೇಕಾಗಿತ್ತು. ಲಕ್ಷಣವಾಗಿ ಮದುವೆ ಆಗಿದ್ದಿದ್ರೆ ಇವೆಲ್ಲ ಗೊತ್ತಾಗಿರೋದು. ಹೋಗ್ಲಿ, ಅಮ್ಮನ ಮನೆಯಿಂದ ಗಂಟು ಎತ್ಕೊಂಡ್ ಬಂದಿದ್ದಿದ್ರೆ ಈ ಮಾತಾಡೋದ್ರಲ್ಲಿ ನ್ಯಾಯ ಇರ್ತಾ ಇತ್ತು. ಒಂದು ಚಿಪ್ಪನ್ನು ತರದೇ ಇರೋ ನೀನು ನನಗೆ ಸಲಹೆ ಕೊಡಕ್ ಬರ್ತೀಯಾ? ನೋಡಿ ಮಾವ, ಮಾತಿಗೂ ನಮ್ಮ ಅಮ್ಮನ ಮನೆ ವಿಷಯ ತರಬೇಡಿ. ಪ್ರಿಯಾಂಕಾಗ್ ಬಂದಿರೋ ಸಂಬಂಧ ಚೆನ್ನಾಗೇ ಇತ್ತು, ಆದ್ರೆ ನಿಮ್ ಕಂಜೂಸ್ ಬುದ್ಧಿಯಿಂದ ಅದ್ ಮುಂದುವರಿಲಿಲ್ಲ ಅಂತ ಒಪ್ಕೊಳ್ಳಿ ಅಷ್ಟೇ. ಸಂಧ್ಯಾ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ಸ್ವಲ್ಪ ಗೌರವ ಕೊಟ್ಟು ಮಾತಾಡು. ಎಲ್ಲಿದ್ಯಾ ಅಂತ ಯೋಚನೆ ಮಾಡಿ ಮಾತಾಡು. ಅದೇನೋ ಹೇಳ್ತಾರಲ್ಲ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಹಂಗಾಯ್ತು. ಇವಳು ಹೇಗೇಗೋ ಮದುವೆ ಆಗಿ ಬಂದು ನಮ್ಗೀಗ ಪ್ರವಚನ ಕೊಡ್ತಿದ್ದಾಳೆ. ಇಷ್ಟೆಲ್ಲ ಮಾತಾಡೋ ನೀನು ನಿಮ್ಮ ಅಣ್ಣನ ಹತ್ರ ಒಂದೇ ಒಂದು ಮಾತಾಡಿ ಒಪ್ಸಿದಿದ್ರೆ ನಮ್ಗಿವತ್ತು ಈ ರೀತಿ ಬೀದಿ ಸುತ್ತ ಪರಿಸ್ಥಿತಿ ಬರ್ತಾ ಇತ್ತಾ? ನಮ್ ಪಿಂಕಿನೂ ನೆಮ್ಮದಿಯಾಗಿರೋಳು. ನೋಡಿ ಮಾವ, ನಮ್ಮ ಅಣ್ಣನ ಜೊತೆ ಪ್ರಿಯಾಂಕನ್ ಮದ್ವೆ ಮಾಡ್ಸಕ್ಕೆ ಏನೇನ್ ಪ್ರಯತ್ನ ಪಡ್ಬೇಕೋ ಪಟ್ಟಿದ್ದೀನಿ ನಾನು. ಆದ್ರೆ ಅಣ್ಣಂಗೆ ತಾತಂಗೆ ಇಬ್ರಿಗೂ ಇಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಿಲ್ಸೋಣ ಆಡ್ರನ, ನಿಲ್ಲಿಸ್ರಿ ಆಡ್ರನ, ನಿಲ್ಲಿಸ್ರಿ. ಏಯ್, ಇಳಿಯಮ್ಮ ಕೆಳಗೆ ನೀನು. ರೀ, ಯಾಕ್ರಿ, ಏನಾಯ್ತು? ಇಳಿಯಮ್ಮ ಕೆಳಗೆ, ಇಳಿ ಕೆಳಗೆ ಅಂದೆ. ಅಯ್ಯೋ ದೇವ್ರೆ, ಎಲ್ಲ ಸೀದ್ಕರ್ಕಲಾಗ್ಬಿಟ್ಟಿದೆ. ಹೊಟ್ಟೆ ಬೇರೆ ಹಸಿವಾಗ್ತಿದೆ, ಏನ್ ಮಾಡೋದೀಗ? ತಾತ, ಆ ಸ್ಮೆಲ್ಲಿಗೆ ನನಗೆ ತಲೆ ಸುತ್ತಾ ಇದೆ. ಬನ್ನಿ ಮೊದಲು ಆಚೆ ಹೋಗೋಣ. ಓ, ಅಮ್ಮಂಗೆ ಫೋನ್ ಮಾಡ್ತೀನಿ ರೀ. ನನ್ನಿಂದ ನೀವು ಮಳೆಯಲ್ಲಿ ನೆನೆಯೋ ಹಾಗಾಯ್ತು. ನಮ್ಮನೇನೋ ಬಂದ್ಬಿಡ್ತು. ಈಗ ನೀವ್ ಹೆಂಗ್ ವಾಪಸ್ ಹೋಗ್ತೀರಾ? ಓ ಹೌದಲ್ಲ, ಗೊತ್ತೇ ಆಗಲಿಲ್ಲ, ಮನೆ ಬಂದ್ಬಿಡ್ತು. ನಿಮಗೆ ಊಟಕ್ಕೆ ಲೇಟ್ ಆಯ್ತೇನೋ? ಇಲ್ಲ, ಮನೇಲೆಲ್ಲರೂ ಊಟಕ್ಕೆ ಕಾಯ್ತಾ ಇರ್ತಾರೆ. ನೀವು ಬನ್ನಿ, ಊಟ ಮಾಡ್ಕೊಂಡು ಹೋಗೋರಂತೆ. ಆಗ್ಲೇ ಪುಳಿಯೋಗರೆ ತಿಂದಿದ್ದೇ ಇನ್ನೂ ಅರ್ಗಿಲ್ಲ. ನೀವು ಹೊರಡಿ. ನೆಂದಿದ್ದೀರಲ್ಲ, ಬನ್ನಿ ತಲೆ ಒರೆಸ್ಕೊಂಡಾದ್ರೂ ಹೋಗೋರಂತೆ. ಇಲ್ಲ, ಎಲ್ಲ ಒಣಗಿದೆ. ನೀವು ಹೊರಡಿ, ಮನೇಲಿ ಗಾಬರಿ ಆಗಿರ್ತಾರೆ. ಪರವಾಗಿಲ್ಲ. ನನ್ನ ಗಂಡನ ಮನೆಯವರು ಇಂಥ ಅಮಾನವೀಯರು ಅಂತ ಗೊತ್ತಿದ್ರೆ ನಾನು ಪ್ರಸಾದ್ನ ಲವ್ವೇ ಮಾಡ್ತಿರ್ಲಿಲ್ಲ. ಅಲ್ಲ, ರಾತ್ರಿ ಒಂಟಿ ಹೆಣ್ಣು ಅಂತಾನು ನೋಡ್ದೆ ಬಿಟ್ಟು ಹೋದ್ರಲ್ಲ ನಮ್ಮ ಮಾವ. ಖಂಡಿತ ಅವ್ರ ಮನುಷ್ಯರಲ್ಲ. ಇಂಥ ಮನೆಗೋಸ್ಕರ ನಾನು ನನ್ನ ಮನೆಗೆ ಬಿಟ್ಟು ಓಡ್ ಬಂದ. ಆಗ್ಬೇಕಾದ್ರೆ ನಂಗೆ ಏನ್ ಮಾಡ್ಲಿ ನಾನೀಗ? ಮಾವನ್ ಮನೆಗೆ ಹೋದ್ರೆ ಖಂಡಿತ ಅವ್ರು ನನ್ನ ಸೇರ್ಸಲ್ಲ. ಆ ಮುದ್ಕ ಇರೋವರೆಗೂ ಅಮ್ಮನ ಮನೇಲೂ ನನ್ನ ಸೇರ್ಸಲ್ಲ. ಪ್ರಸಾದ್ಗೆ ಏನಾದ್ರೂ ಫೋನ್ ಮಾಡ್ಲಾ? ಏನ್ ಪ್ರಯೋಜನ? ಅವನ ಮದ್ವೆ ಆಗಿದ್ದಕ್ಕೆ ತಾನೆ ನಾನು ಇವತ್ತು ನಡು ಬೀದಿಲ್ ನಿಂತಿರೋದು. ಸಂಧ್ಯಾ,
ಇಷ್ಟೊತ್ನಲ್ಲಿ ಒಬ್ಳೆ ಇಲ್ಲೇನ್ ಮಾಡ್ತಿದ್ಯಾ? ಸಂಧ್ಯಾ, ಅಳ್ತಿದ್ಯಾ? ಏನಾಯ್ತು? ನಿನಗ್ ಸಿಕ್ಕಿಲ್ಲ ಅಂತಂದ್ರೆ ನಾನೇನಾಗ್ತಿದ್ನೋ ನನಗೆ ಗೊತ್ತಿಲ್ಲ ಸಿರಿ. ಇದ್ಯೋಳ್ ಮಾವನ್ ಹೊಸ ಪ್ಲಾನ್ ಅಲ್ಲ ತಾನೆ? ಯಾಕೆ ಸಂಧ್ಯಾ, ಏನಾಯ್ತು? ಅದು ಸಿರಿ, ನಮ್ಮ ಮಾವ ದೊಡ್ಡದಾಗಿ ತವ್ರ ಮನೆಯವ್ರನ್ನ ಬೈಸ್ಕೊಂಡ್ ಬಂದಿಯಲ್ಲ, ಅಲ್ಲಿಗೆ ಹೋಗು. ಈ ಜಗನ್ನಾಥ ಒಂದು ಸಲ ಹೇಳಿದ್ಮೇಲೆ ಮುಗಿದಾಯ್ತು. ನೀನು ಇವತ್ತು ನಮ್ಮ ಮನೆಗೆ ಬರ್ತಾ ಇಲ್ಲ ಅಷ್ಟೇ. ಸಂಧ್ಯಾ, ಹತ್ತು. ಎಲ್ಲಿಗೆ ಸಿರಿ? ಇಷ್ಟೊತ್ನಲ್ಲಿ ನೀನೊಬ್ಳೆ ಹೀಗೆ ಹೋಗೋದು ಒಳ್ಳೇದಲ್ಲ. ಬಾ, ಮನೆಗೆ ಹೋಗಿ ಕೂತ್ ಮಾತಾಡೋಣ. ಅಲ್ಲ, ತಾತ ತಾತ ಹೊರಟಿರಬಹುದು, ಆದ್ರೆ ನಿಮ್ಮ ಮಾವನ್ ತರ ಒಂಟಿ ಹೆಣ್ಣನ್ನ ರಾತ್ರಿ ಹೀಗೆ ಮಧ್ಯ ರಸ್ತೆನಲ್ಲಿ ಬಿಟ್ಟು ಹೋಗೋಷ್ಟು ಕೆಟ್ಟ ಬುದ್ಧಿ ಅವ್ರಿಗೆ ಯಾವತ್ತೂ ಬರಲ್ಲ. ನಿಮ್ಮ ಮಾವ ಈ ಮಟ್ಟಕ್ಕೆ ಇಳಿಬಾರ್ದಿತ್ತು. ನಡಿ. ಆದ್ರೂ ನಿಂಗೆ ಬೇರೆ ಇನ್ನೆಲ್ಲಾದ್ರೂ ಹೋಗಕ್ ಆಪ್ಷನ್ ಇದೆಯಾ ಈಗ? ನಡಿ, ಮತ್ತೆ ಮನೇಲಿ ಏನಾಗುತ್ತೋ ನೋಡೋಣ. ಪೂರ್ಣಿ ಅಂತೂ ನಿಮ್ಮದೇ ಧ್ಯಾನ ಮಾಡ್ತಾ ಇದ್ಲು. ಈಗ ನಿಮ್ಮನ್ನ ನೋಡಿ ಎಷ್ಟು ಖುಷಿ ಆಗ್ತಾಳೋ. ಮಗ ಅಪ್ಪನ ಕಾಲರ್ ಹಿಡಿದು ಆಚೆ ತಳ್ಳೋ ಡ್ರಾಮಾನ ಇನ್ನೊಂದ್ಸಲ ನೋಡೋ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ತಿದ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ನಿಂತ್ಕೊಳ್ಳಿ. ಅವತ್ತಷ್ಟೆಲ್ಲ ಹೇಳಿದ ಮೇಲೂ ಮತ್ತೆ ಯಾಕೆ ಬಂದಿದ್ದಾನಂತ ಕೇಳಿ ಚಿಕ್ಕಮ್ಮ. ಏನ್ ಹೇಳ್ತಿದ್ಯಾ ಅವಿ? ಉಟ್ಟು ಬಟ್ಟೆಯಲ್ಲೇ ಹೊರಟೋದ್ರು. ಏನಾದ್ರೂ ತಗೊಳ್ಳೋದಿರುತ್ತೆ, ಅದಕ್ಕೆ ಬಂದಿರ್ತಾರೆ. ಏನು ತಗೊಂಡೋಗಕ್ಕೆ ಬಂದಿಲ್ಲ ಶಾರ್ವರಿ, ಇಲ್ಲೇ ಇರೋಕೆ ಬಂದಿದ್ದೀನಿ. ಮಾವ, ಕಷಾಯ ಕುಡಿದ್ರ? ಹೊಟ್ಟೆ ನೋವು ಕಮ್ಮಿ ಆಯ್ತಾ? ಮಾವ, ಕಾಲು ನೋವ್ತಾ ಇದೆಯಾ? ಒತ್ಲಾ? ದಯವಿಟ್ಟು ಕ್ಷಮಿಸಿ ಮಾವ, ನಿಮ್ಮನ್ನು ಕೇಳದೆ ಹೋಗಿದ್ದು ದೊಡ್ಡ ತಪ್ಪು. ನೀನು ನನ್ನ ವಯಸ್ಸಿಗೆ ಬಂದಾಗ ನಿನ್ನ ಮಕ್ಕಳು ನಿನ್ನ ಮಾತು ಕೇಳಲ್ವಲ್ಲ, ಆವಾಗ ನಿನಗೂ ಅರ್ಥ ಆಗುತ್ತೆ. ನೊಂದ್ಕೊಳ್ಳೋದೇನು ಬೇಡ. ಊಟ ಮಾಡಿಲ್ಲ ಅನಿಸುತ್ತೆ, ಸೋಗ್ಲಾಡಿ ಸೊಸೆನೂ ಬಂದ್ಲು ಅನಿಸುತ್ತೆ. ಅಡುಗೆ ಮಾಡಿ ಊಟ ಮಾಡು. ಮಾವ, ಹಾಲು? ಹ್ಞೂ. ನಿಂತ್ಕೊಳ್ಳಿ. ತುಳಸಿ, ಸೋಗ್ಲಾಡಿ ಬಂದ್ಲಾ? ಹಾ, ಬಂದು ಮಾವ. ಪುಟಿ, ನೀನು ಇಷ್ಟೊತ್ತಲ್ಲಿ? ಅಮ್ಮ, ಇವ್ರ ಮನೆಯವರು ರಾತ್ರಿ ಅನ್ನೋದು ನೋಡದೆ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ರು. ನನಗೆ ಸಿಕ್ಕಿದ್ಲು, ಮನ್ಸು ತರೀಲಿಲ್ಲ, ಕರ್ಕೊಂಡು ಬಂದೆ. ಏನಾಯ್ತು? ಅಮ್ಮ, ಹೀಗೆ ಬಾಗ್ಲೆಲ್ಲ ನಿಲ್ಸಿ ಮಾತಾಡಿಸ್ತೀಯಾ? ಅದು ಇಷ್ಟೊತ್ತಲ್ಲಿ? ಅಲ್ಲ ಪುಟಿ, ಮಾವ. ಏನಮ್ಮ ನೀನು? ಮಗಳು ಇಷ್ಟೊತ್ತಲ್ಲಿ ಕಣ್ಣೀರ್ ಹಾಕೊಂಡ್ ಬಂದಿದ್ದಾಳೆ. ಏನಾಯ್ತು ಅಂತ ಕೇಳೋದ್ ಬಿಟ್ಟು ಆ ಮುತ್ಕನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ತಾತ ಅಂತ ಕರಿಯೇ.
ನನಗೆ ನಿನ್ನ ಮೇಲೆ ಕಾಳಜಿ ಇದೆ, ಆದರೆ ಮಾವ ಈಗಾಗಲೇ ಕೋಪದಲ್ಲಿದ್ದಾರೆ. ಈಗ ನಿನ್ನನ್ನೇನಾದರೂ ನೋಡ್ಬಿಟ್ರೆ ಅಂತ. ಅಮ್ಮ ಅಮ್ಮ ನೋಡಿದ್ರೆ ತಾನೇ ಸಮಸ್ಯೆ. ತಾತ ನೋಡದೆ ಇರೋ ಹಾಗೆ ಹೇಗೋ ಮ್ಯಾನೇಜ್ ಮಾಡೋಣ. ಇವತ್ತೊಂದಿನ ಇವಳು ಇಲ್ಲೇ ಇರ್ಲಿ, ತಾತ ಬೆಳಗ್ಗೆ ವಾಕಿಂಗ್ ಹೋಗ್ತಾರಲ್ಲ, ಹಾಗೆಲ್ಲ ಮಾತಾಡೋಣ. ಮನೆ ಬಿಟ್ಟು ಹೋದ ಹಾಗೆ ನಾಟಕ ಮಾಡಿ ಒಳ್ಳೆಯವರಾಗೋದಂತೆ, ಮತ್ತೆ ಮನೆಗೆ ವಾಪಸ್ ಬರೋದಂತೆ. ಇಷ್ಟು ವರ್ಷ ಅವಿ ಮನ್ಸಲ್ಲಿ ತುಂಬಿದ ವಿಷ ಕೆಲಸನೇ ಮಾಡ್ತಿಲ್ವಾ ಹಾಗಾದ್ರೆ? ಅವ್ರು ಬಂದ್ರೆ ಅವಿನೂ ಸುಮ್ಮನೆ ಒಪ್ಕೊಂಡ್ಬಿಟ್ಟಾರಿ. ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ತಿದ್ದೀನಲ್ಲ, ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋದು ನಿಮಗೆ ಕೇಳಿಸ್ತಾನೂ ಇಲ್ಲ. ಇನ್ನೊಂದೇನು ಅಂದ್ರೆ, ನಿಮ್ಮ ಅಣ್ಣ ಮನೆಗೆ ಬಂದ್ರೆ ಜಾಸ್ತಿ ಖುಷಿ ನಿಮಗೆ ಅಲ್ವಾ? ನಿಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ? ಈ ಇನ್ಸಿಡೆಂಟ್ ಇಂದ ಒಂದು ಪಾಠ ಕಲ್ತಿದ್ದೀನಿ. ನಿಮ್ಮ ಅಣ್ಣನ್ನ ಅಷ್ಟು ಸುಲಭವಾಗಿ ತಗೊಳ್ಳೋ ಹಾಗೆ ಇಲ್ಲ. ನನಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಇನ್ನು ನಾನು ಸುಮ್ಮನೆ ಇದ್ರೆ ನಾನು ಯಾವುದು ಮರೆಯಲ್ಲ ಸಂಧ್ಯಾ. ಕೆಲವು ಪರಿಸ್ಥಿತಿಲಿ ಮರ್ತಂಗಿರ್ತೀನಿ ಅಷ್ಟೆ. ಮನೇಲಿ ಯಾರಿಗೂ ಈ ಪೀಸ್ ಪಲಾವ್ ಇಷ್ಟ ಇರ್ತಾ ಇರಲಿಲ್ಲ. ಆದ್ರೆ ಹಠ ಮಾಡಿ ನೀನು ಇದನ್ನು ಮಾಡಿಸ್ಕೊತಾ ಇದ್ದೆ. ನಿನಗೆ ಈ ಪಲಾವ್ ಮಾಡಿದ ದಿನ ಮನೇಲಿರೋರ್ಗೆಲ್ಲ ಬೇರೆ ಅಡುಗೆ ಮಾಡ್ತಾ ಇದ್ದೆ, ನೆನಪಿದೆಯಾ? ತಾತ ವಾಕಿಂಗ್ ಹೋದಾಗ ಹಸಿ ಬಟಾಣಿ ಸಿಕ್ಕಿದ್ರೆ ಮೊಮ್ಮಗಳಿಗೆ ಅಂತ ತರೋರು, ನೆನಪಿದೆಯಾ? ನಿನ್ ಬಗ್ಗೆ ನಮ್ಗೆಲ್ರಿಗೂ ಯೋಚನೆ ಇಲ್ಲ ಅಂತ ನಿನ್ಗೆ ಅನ್ನಿಸ್ಬೋದು. ಆದ್ರೆ ನನಗೆ, ನಿಮ್ಮ ಅಣ್ಣನಿಗೆ, ತಾತನ್ಗೆ ಎಲ್ರಿಗೂ ನಿನ್ ಮೇಲೆ ಪ್ರೀತಿ ಇದ್ದೇ ಇದೆ ಪುಟ್ಟಿ. ತಾತನ ಕೋಪ ಇದೆ ಅಂದ ಮಾತ್ರಕ್ಕೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ನಿಮ್ ತಂದೆ ಹೋದ್ಮೇಲೆ ನಮ್ಮನ್ನೆಲ್ಲ ಹೇಗ್ ನೋಡ್ಕೊಂಡಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಅವ್ರ ಋಣ ನಮ್ಮೆಲ್ರ ಮೇಲೂ ಇದೆ. ಅವ್ರ ವಿರುದ್ಧ ನಾನು ಯಾವತ್ತೂ ಮಾತಾಡಕ್ಕಾಗಲ್ಲ ಪುಟ್ಟಿ. ಹಾಗಂತ ನನ್ನ ಮನಸ್ಸಲ್ಲಿ ನಿನ್ಗಿರೋ ಸ್ಥಾನನೂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ. ಮಾವ ವಾಕಿಂಗ್ ಹೋಗಲ್ವಾ? ನೆಗೆದು ಬಿತ್ತು. ಇಡೀ ರಾತ್ರಿ ಎಲ್ಲ ನಾ ಹೊಟ್ಟೆ ನೋವು ಅಂತ ನಿದ್ದೆ ಮಾಡಿಲ್ಲ. ಇವತ್ತು ವಾಕಿಂಗ್ ಕ್ಯಾನ್ಸಲ್. ಏನ್ ಹಾಗೆ ಮುಖ ನೋಡ್ತಾ ಇದ್ದೀಯಾ? ಪೂಜೆಗೆ ರೆಡಿ ಮಾಡು. ಹಾ ಮಾವ, ನೈವೇದ್ಯ ತಗೊಂಬರ್ತೀನಿ. ಹಾ, ಸಂಧ್ಯಾ ಬಂದಿರೋದು ಹೇಳ್ಬಿಡ್ಲಾ? ತುಳಸಿ, ಕಾಫಿನೂ ಬೇಗ ರೆಡಿ ಮಾಡಿಬಿಡು. ಪೂಜೆ ಆಗ್ತಾ ಇದ್ದ ಹಾಗೆ ಕಾಫಿ ಕುಡಿದು ಬಿಡ್ತೀನಿ ನಾನು. ಹಾ ಸರಿ ಮಾವ. ಮುತ್ಕ ವಾಕಿಂಗ್ ಹೋಗಿರ್ತಾನೆ. ಮಾವ ಬೇರೆ ಆಸ್ತಿ ಪತ್ರ ಅಂತಿದ್ರು. ನನಗೂ ಕ್ಯೂರಿಯಾಸಿಟಿ ಆಗ್ತಿದೆ.
ಮತ್ತಿನ್ ಯಾವಾಗ ಈ ಮನೆಗೆ ಬರ್ತೀನೋ ಗೊತ್ತಿಲ್ಲ. ಒಂದು ಕೈ ನೋಡೇ ಬಿಡ್ಲಾ? ರವಿ ಬಟ್ಟೆ ಏನಾಯ್ತು ಇಲ್ಲಿದ್ದು? ತುಳಸಿ ಬೇಡ ಬೇಡ ಬೇಡ, ಇನ್ನು ಅವಳನ್ನು ಕರೆದ್ರೆ ಇನ್ನು ಕಾಫಿ ಮಾಡೋದು ಲೇಟ್ ಆಗ್ಬಿಡುತ್ತೆ. ನಾನೇ ಹೋಗಿ ಬಂದ್ಬಿಡ್ತೀನಿ. ಮಾವ ಏನ್ ಬೇಕಾಗಿತ್ತು ಮಾವ? ಗಣೇಶನಿಗೆ ಚಳಿ ಆಗ್ತಿತ್ತಂತೆ, ಒಂದು ಸ್ವೆಟರ್ ತಗೊಂಡು ಹೋಗೋಕೆ ಬಂದೆ. ಕೈ ಒರೆಸ್ಕೊಳ್ಳೋಕೆ ಒಂದು ಬಟ್ಟೆ ತಗೊಂಡು ಹೋಗೋಕೆ ಬಂದೆ. ದೇವ್ರ ಮನೆ ಕೈ ಒರೆಸ್ಕೊಳ್ಳೋ ಬಟ್ಟೆ ಒಗ್ಯಕ್ಕೆ ಹಾಕಿದ್ದೀನಿ. ಒಂದು ನಿಮಿಷ ರೀ, ಬೇರೆ ತಂದ್ಕೊಟ್ಟೆ. ಏನಿದು? ತಾತ, ಇದ್ರ ಬಗ್ಗೆ ನಾವು ತುಂಬ ಸಲ ಚರ್ಚೆ ಮಾಡಿದ್ವಿ. ಮತ್ತೆ ಅದೇ ಮಾತು ಬೇಡ. ಯಾವ್ದು ಸರಿನೋ ಯಾವ್ದು ತಪ್ಪು. ಆದರೆ ರಾತ್ರಿ ಇವಳೊಬ್ಬಳನ್ನೇ ರಸ್ತೆಯಲ್ಲಿ ಹಾಕಿ ಬಿಟ್ಟು ಹೋಗಿರೋದು ತುಂಬ ದೊಡ್ಡ ತಪ್ಪು ತಾತ. ನಾವು ಹೀಗೆ ಬಿಟ್ಟರೆ ಅದೇ ರಿಪೀಟ್ ಆಗ್ತಾ ಇರುತ್ತೆ. ನಾನು ಸಂಧ್ಯಾನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬರ್ತೀನಿ ತಾತ. ಸಂಧ್ಯಾ ನಡಿ. ಸಿಡುಕುದಾತನ ವಂಶೋದ್ಧಾರಕರು ಬರಬೇಕು. ಏನು ಸಂಸಾರ ಸಮೇತ ಬಂದ್ಬಿಟ್ಟಿದ್ದೀರಿ? ನನ್ನ ತಂಗಿನ ಬಿಟ್ಟು ಹೋಗಕ್ ಬಂದೆ. ಓಹೋ, ಯಾಕೆ ತವ್ರ ಮನೆಯಿಂದ ಇಷ್ಟು ಬೇಗ ವಾಪಸ್ ಕಳಿಸ್ಬಿಟ್ರ? ಅಲ್ಲ, ಇನ್ನೊಂದು 4 ದಿವಸ ಇಟ್ಕೊಂಡು ಉಪಚಾರ ಮಾಡಿ ಕಳಿಸ್ಬೇಕು ತಾನೆ? ಆಯ್ತು. ಈಗ ಒಂದು ವೇಳೆ ನಾನು ಇವಳನ್ನ ನಮ್ಮನೆ ಒಳಗೆ ಸೇರಿಸ್ಕೊಳ್ಳೋದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಬಾಬಾ, ನಿಮಗಾದ್ರೂ ಕಾಳಜಿ ಬೇಡವಾ? ಪ್ರೀತಿ ಮದುವೆಯಾಗಿ ಮನೆ ತುಂಬಿಸ್ಕೊಂಡಿದ್ದೆ. ಇವಳು ನಿಮ್ನೆ ನಂಬ್ಕೊಂಡು ಬಂದಿದ್ದಾಳಲ್ವಾ? ಅದು ಸಮರ್ಥ್, ನನಗೆ ಗೊತ್ತಿರಲಿಲ್ಲ. ಈಗಂದ್ರೆ ಹೇಗೆ ಬಾಬಾ? ರಾತ್ರಿ ಹಂಗೆ ಬಿಟ್ಟು ಬಂದ್ರೆ ಅವಳು ಏನ್ ಮಾಡ್ತಾಳೇನೋ ಒಂದು ಸಣ್ಣ ಯೋಚನೆನೂ ಬೇಡವಾ ನಿಮ್ಗೆ? ನಿಮ್ ತಂದೆ ಹೀಗೆ ಮಾಡೋದು ಆಶ್ಚರ್ಯ ಅಲ್ಲ. ಅವ್ರೇನು ಅಂತ ಎಲ್ರಿಗೂ ಗೊತ್ತು. ಆದ್ರೆ ನೀವು ಹೀಗೆ ಮಾಡ್ಬೋದಾ? ಏನು ಏನ್ ಹಾಗಂದ್ರೆ? ನಾಲ್ಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿದ್ರೆ ಒಳ್ಳೇದು. 4 ಜನದ ಮುಂದೆ ಮರ್ಯಾದೆಯಿಂದ ಬದುಕಿರೋ ನಾನು. ಈ ಜಗನ್ನಾಥನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೀವು ಹೇಳಿ ಬಾಬಾ, ನೀವು ಮಾಡಿ ಸರಿನಾ? ಏಯ್, ಅವನ ಹತ್ರ ಏನ್ ಮಾತಾಡ್ತೀಯ? ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮಾತು ಕ್ಯಾರೆ ಅಂತಿಲ್ಲ ನೀನು. ಅವ್ರನ್ನ ಮಾತಾಡ್ತೀಯ? ಏಯ್ ಕೇಳಿಸ್ಕೊ, ಈಗ ನಿನ್ ತಂಗಿನ ನಮ್ಮ ಮನೆ ಒಳಗೆ ಸೇರಿಸ್ಕೊಳ್ದೆ ಇದ್ರೆ ಏನೇನ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ನೋಡಿ,
ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಬಾಯಿ ಬಿಟ್ಟು ಹೇಳದೇ ಇದ್ರು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡೆ. ನಿಮ್ಗೆ ಅರ್ಥ ಆದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನಿವಾಗ ನಿಮ್ಮ ಭಾಷೆಯಲ್ಲೇ ಮಾತಾಡಬೇಕಾಗತ್ತೆ. ದೊಡ್ಡ ಮನುಷ್ಯ ಬಂದ್ಬಿಟ್ಟ ಹೇಳೋದಕ್ಕೆ. ಏಯ್, ಏನ್ ಮಾಡ್ತೀಯ ನೀನು? ಏನೋ ಮಾಡ್ತೀಯ ನೀನು? ಅಷ್ಟು ಬೇಗ ಮರ್ತ್ಬಿಟ್ರು. ಕಳೆದ ಸಲ ಪೊಲೀಸ್ ಸ್ಟೇಷನ್ನಿಂದ ಬರೀ ಫೋನ್ ಬಂದಿತ್ತಷ್ಟೇ. ನೀವೇನಾದ್ರೂ ಈಗ ನನ್ನ ತಂಗಿನ ಮನೆ ಒಳಗೆ ಬಿಟ್ಕೊಳ್ಳಿಲ್ಲ ಅಂತಂದ್ರೆ ಪೊಲೀಸವರೇ ಬರ್ತಾರೆ. ರೀ, ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಪುಣ್ಯ? ಮಾವ ಮನೆಗೆ ವಾಪಸ್ ಬಂದ್ರು, ನೀವು ಒಪ್ಕೊಂಡು ಸುಮ್ಮನಾದ್ರಲ್ಲ, ಅದಕ್ಕೆ. ಇದನ್ನೆಲ್ಲ ಮಾಡಿದ್ದು ನನಗೋಸ್ಕರ ಅಂತ ನನಗೆ ಗೊತ್ತು ರೀ. ಎಷ್ಟು ಪ್ರೀತಿ ನಿಮಗೆ ನನ್ನ ಮೇಲೆ. ಆದ್ರೆ ನಾನೇ ಸ್ವಲ್ಪ ಹಠ ಮಾರಿ ಯಾವಾಗಲೂ ನಿಮ್ಮನ್ನು ಹರ್ಟ್ ಮಾಡ್ತೀನಿ. ಈ ಸಮಯದಲ್ಲಿ ನಿನಗೆ ಎಷ್ಟು ನೋವಿದೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಪುಣ್ಯ. ಅವ್ರು ಇರೋದ್ರಿಂದ ನಿಮ್ಗೆ ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ಅದಕ್ಕೆ ಅಡ್ಡಿ ಆಗುವಷ್ಟು ಕೆಟ್ಟವನಲ್ಲ ನಾನು. ಎಂಡ್ ಆಫ್ ದ ಡೇ ನನ್ನ ನಿನ್ನ ಖುಷಿನೇ ಮುಖ್ಯ. ದಯವಿಟ್ಟು ಅಳ್ಬಿಡಿ ತುಳಸಿಯವರೇ. ಬೆಳಿಗ್ಗೆ ಮನೇಲಿದ್ರು ಅಂದರೆ ತುಂಬ ದೂರ ಹೋಗಿರೋದಿಲ್ಲ. ನೀವು ಟೆನ್ಷನ್ ಮಾಡ್ಕೊಳ್ದೆ ಅವ್ರನ್ನ ಹೇಗೆ ಹುಡ್ಕೋದು ಅಂತ ಯೋಚಿಸೋಣ. ತುಳಸಿ, ಮಾವ ಸಿಕ್ಕಿದ್ರಾ? ಇಲ್ಲೇ ಇದ್ದಾನೆ. ಇಲ್ಲ, ನಾನು ನಿನಗೆ ಹೇಳ್ತಾ ಇರೋದು ಅವನಿಗೆ ಗೊತ್ತಾಗಬಾರ್ದು. ಅವನಿಗೇನಿದೆ ಅಂದರೆ ಮನೆಯವರೆಲ್ಲ ಅವನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇದೆ ಅವನ ಮನಸ್ಸಲ್ಲಿ. ಅದಕ್ಕೆ ನೀನು ಅಳ್ತಾ ಇದ್ದೀಯಾ ಏನೋ ನೋಡ್ಕೊಂಬಾ ಅಂತ. ನಾನು ಹಿಂಗೆ ಹೇಳಿದೆ ಅಂತ ಹೇಳ್ಬೇಡ. ನಾನು ಅವನ್ನ ಇಲ್ಲೇ ಪಕ್ಕದ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ನೀನು ಅವನನ್ನು ಹುಡುಕೋ ಥರ ಬಂದು ಅವನನ್ನು ಮನೆಗೆ ಕರಿ. ಹಾ, ಆಯ್ತು ಅಣ್ಣ. ಮಾಧವ್ ಅವರೇ, ಕೇಳಿಸ್ಕೊಂಡೆ ತುಳಸಿಯವರೇ. ನೀವೀಗ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಡು ಬರೋದು ಅಂತ ಯೋಚಿಸ್ತಾ ಇದ್ದೀರಲ್ವಾ? ನಾನೊಂದು ದಾರಿ ಹೇಳ್ತೀನಿ.